Hey guys, welcome back to Aishwarya Prasad's YouTube channel. After a long time, I'm making a vlog. ಏನಪ್ಪಾ ಅಂತಂದ್ರೆ today we are making veg dum biryani at our PG or room. So yes, I did my haircut. ಅದರ ಅಪ್ಡೇಟ್ಸ್ ಕೊಡ್ತೀನಿ. ಅದಕ್ಕೂ ಮುಂಚೆ ಈ ಸ್ಮಾಲ್ ಬೇಬಿ ಹೇರ್ಸ್ ಬ್ಯಾಂಗ್ಸ್ ಹೇರ್ಸ್ ಇದನ್ನೆಲ್ಲ ಕುಕ್ ಮಾಡುವಾಗ ಇರಿಟೇಟ್ ಆಗತ್ತೆ ಅಂತ ವೇರಿಂಗ್ ದಿಸ್. ಓಕೆ, 1 second. See, I'm showing my hairstyle. Wolf cutting ಹೇಗಿದೆ ಅಂತ ಕಮೆಂಟ್ ಮಾಡಿ. ಎಸ್, ವಿತೌಟ್ ಸೆಟ್ಟಿಂಗ್ ಕೂಡ ಚೆನ್ನಾಗಿ ಕೂರುತ್ತೆ. ಓಕೆ, ಒಂದು ಹಾಗೆ ಸಿನಿಮ್ಯಾಟಿಕ್ ವಿಡಿಯೋ ಕ್ಲಿಕ್ ಮಾಡ್ಕೊಂಡ್ಬಿಡೋಣಲ್ಲ. Okay, so now let's start cooking. ಹೋಟೆಲ್ ಟ್ರೈ ಮಾಡ್ತಾ ಇದೀವಿ. ಲೆಟ್ಸ್ ಗೋ. ಹೇ. ಸೊ ಈ ಪಾಟಲ್ಲಿ ಇವತ್ತು ದಮ್ ಬಿರಿಯಾನಿ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಐ ಡೋಂಟ್ ನೋ ಹೇಗೆ ಬರುತ್ತಂತ. ಇವತ್ತು ನಾವು ಈ ಪಾಟಲ್ಲಿ ದಮ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಲೆಟ್ ಮೀ ನೋ ಯುವರ್ ಒಪಿನಿಯನ್ ಪ್ಲೀಸ್. ಮಾತಾಡಿ. ಔಟ್ ಆಫ್ ದ ಫ್ರೇಮ್ ಹೋಗ್ತಾ ಇದ್ದಾರೆ. ಬನ್ನಿ. ನಾನು ಈಗ ಕರಿತೀನಿ ಅವ್ರನ್ನ. ಇವತ್ತು ದಮ್ ಬಿರಿಯಾನಿ ಮಾಡ್ತಾ ಇದ್ವಿ. ನಿಮ್ ಒಪಿನಿಯನ್ ಹೇಳಿ. ಒಪಿನಿಯನ್ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು. ಮಾಡಿ ಆದ್ಮೇಲೆ ನಿಮ್ಗೆ ಹೇಳ್ತೀನಿ. ಬಿರಿಯಾನಿ ಮಾಡಿದೀವಿ, ಬಟ್ ದಮ್ ಬಿರಿಯಾನಿ ಫಸ್ಟ್ ಟೈಮ್. ಅದು ಈ ಪಾಟ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ತಾ ಇದ್ವಿ. ಬ್ಲಾಸ್ಟ್ ಆಗುತ್ತೆ ಅನ್ನೋದು 100% ಭಯ ಇದೆ ಅಷ್ಟೇ. ಬಟ್ ವಿಲ್ ಸಿ. ಬರೀ ವಿಡಿಯೋ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಈಗ ಕೊಬ್ಬರಿ ಎಣ್ಣೆ, ಶುದ್ಧವಾದ ಕೊಕೊನಟ್ ಆಯಿಲ್ ಅನ್ನ ಹಾಕಿದ್ದೇವೆ. ಇದು ಕಾದಿದೆ. ಇದಕ್ಕೆ ನಾವು ಒಂದು ಫುಲ್ ಬಿಗ್ ಆನಿಯನ್ ಹಾಕೋತಾ ಇದೀವಿ ಫ್ರೈ ಮಾಡೋಕ್ಕೆ. ವಿದ್ಯೆ ಅವರು ವಾಶ್ ಮಾಡ್ತಾರೆ. ಝೂಮಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಆಯಿಲಲ್ಲಿ ಫುಲ್ ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡೋಣ. ಸ್ವಲ್ಪ ಸಾಲ್ಟ್ ಹಾಕೋಣ. ಇದು ಟೀ ಬಾಕ್ಸ್ ಅಲ್ಲ, ಸಾಲ್ಟ್ ಹೊಸ ಪ್ಯಾಕೆಟ್ ಇದು ಓಪನ್ ಮಾಡಬೇಕಿಲ್ಲ. ಕತ್ರಿಯಲ್ಲಿ. ಸೊ ಈಗ ವಿದ್ಯಾ ಸಾಲ್ಟನ್ನು ಓಪನ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಯಾಕೆ ತೋರಿಸ್ತೀರಾ ಅಂತ ಹೇಳ್ತಾರೆ. ಆಲ್ರೆಡಿ ಕೊಬ್ಬರಿ ಎಣ್ಣೆ ಮಂಗಳೂರ್ದು ಘಮ 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 ಅಂತ ಪರಿಮಳ ಬರ್ತಿದೆ ಅಲ್ಲ. ವಿದ್ಯಾ, ಆರ್ ಯು ಎಕ್ಸೈಟೆಡ್ ಟು ಈಟ್ ಬಿರಿಯಾನಿ? ಶಿ ಈಸ್ ಹಂಗ್ರಿ. ಇವಾಗ ಸಿನಿಮ್ಯಾಟಿಕ್ ಅಲ್ಲ, ಒಬ್ಬರೇ ಲೇಟ್ ಆಗುತ್ತೆ. ರುಬ್ಬಕ್ಕೆ ರೆಡಿ ಮಾಡ್ಕೊಂಡಿದೀವಿ. ಸೊ ಇದ್ರಲ್ಲಿ ಏನೆಲ್ಲ ಇದೆ ಅಂದ್ರೆ ಲೈಕ್ ಫ್ರೈಡ್ ಆನಿಯನ್, ಮಿಂಟ್ ಲೀಫ್, ಕೊರಿಯಂಡರ್ ಲೀಫ್, ಚಿಲ್ಲಿ ಅಂಡ್ ಮಸಾಲಾ ಐಟಮ್ಸ್ ಇದೆ. ಇದನ್ನ ರುಬ್ಕೊಂಡು ಮತ್ತೆ ಸಿಗ್ತೀವಿ. ಬಾಳೆಯಲ್ಲಿ ಕುಯ್ಲಿಕ್ಕೆ ಹೋಗ್ತಾ ಇದ್ದೇವೆ. ವಿದ್ಯಾ ಬರ್ತೀರಾ? ಇಲ್ಲಿ ಭಯ. ಈಗ ನಾವು ರೈಸ್ ಇಟ್ಟಿದ್ದೇವೆ. ಬಿರಿಯಾನಿ ಆ್ಯಂಡ್ ಇಲ್ಲಿ ವಿದ್ಯಾ ವೆಜಿಟೇಬಲ್ಸ್ ರೆಡಿ ಮಾಡಿದ್ದಾರೆ ಮ್ಯಾರಿನೇಟ್ ಮಾಡೋಕ್ಕೆ. ಇಲ್ಲಿ ಗ್ರೈಂಡ್ ಮಾಡಿ ಇಟ್ಟಿದ್ದೀವಿ ಆ್ಯಂಡ್ ವೆಜಿಟೇಬಲ್ಸ್ ರೆಡಿ. ಈಗ ಇಲ್ಲಿ ಮ್ಯಾರಿನೇಟ್ ಮಾಡಬೇಕು. ಸೊ ಮ್ಯಾರಿನೇಟ್ ಮಾಡೋಕ್ಕೆ ಫಸ್ಟು ತೊಗೊಂಡಿರೋ ಕಾಬೂಲ್
ಸೊ ಇಗ್ನೋರ್ ದ ಬ್ಯಾಕ್ಗ್ರೌಂಡ್ ಪ್ಲೀಸ್. ನಿಮಗೋಸ್ಕರ ಸೆಟ್ ಮಾಡ್ಕೊಂಡೆಲ್ಲ ಮಾಡೋಷ್ಟು ಪೇಷನ್ಸ್ ನಮಗಿಲ್ಲ. ಹೇಗೆ ಹಸಿ ಹಾಕ್ತೇನೆ. ಎಸ್, ಇಷ್ಟು ಕಾಬುಲ್ ವಿದ್ಯಾ ಇದು ಹಾಕಿ, ಇದು ಪೊಟ್ಯಾಟೊ ಮತ್ತು ಬೀನ್ಸ್. ಕಾಬುಲ್ ಹಾಕಾದ್ಮೇಲೆ ಪೊಟ್ಯಾಟೊ, ಇವಾಗ ವಿದ್ಯನ್ ಕೆಲೆ ಮಾಡಿಸ್ತೀನಿ. ಪೊಟ್ಯಾಟೊ ಆ್ಯಂಡ್ ಬೀನ್ಸ್ ಹೊಟ್ಟೆಗೆ ಕುದಿಸ್ತೀರ? ಕುದಿಸೋಕಲ್ಲ, ಮ್ಯಾರಿನೇಟ್ ಮಾಡೋದು. ಒಟ್ಟಿಗೆ ಹಾಂ, ಅದು ಒಟ್ಟಿಗೆ ಹಾಕೋದು. ಸೊ ಈಗ ಇದ್ದಕ್ಕೆ ರುಬ್ಕೊಂಡಿರೋ ಮಸಾಲೆ ಹಾಕಬೇಕು. ಹಂಗೆ ಹಾಕಿ ಕೈಯಲ್ಲಿ ಮಿಕ್ಸ್ ಮಾಡ್ಬೇಕಲ್ಲ ಹೇಗೂ. ನೀವು ಸ್ಪೂನ್ ಕೇಳ್ತಾರೆ ನೋಡಿ ಮೇಡಮ್. ಸೊ ಎಸ್, ಮತ್ತೆ ಪೂರ್ತಿ ಹಾಕಿ ಕೈಯಲ್ಲಿ ಇದು ಮಾಡಿ ಮಾಡಿ ಅಕ್ಕ ನೀವೇ ಹಾಕಿ. ಆಯ್ತು, ನಾನು ಹಂಗೆ ಇಟ್ಟಿದ್ದು, ನಾನು ನೀರು ಮಿಕ್ಸ್ ಮಾಡ್ತೀನಿ. ಮತ್ತೆ ಇದ್ರೊಳಗಿತ್ತಲ್ಲ ಲೆಮನ್ ತಂದಿಲ್ಲ. ಓಕೆ, ಈಗ ಇದಕ್ಕೆ ರುಬ್ಕೊಂಡಿರೋ ಮಸಾಲೆ ಹಾಕಾಯ್ತು. ಗ್ರೀನ್ ಪೇಸ್ಟ್, ಸ್ವಲ್ಪ ಮೊಸರು ಹಾಕಿ. ಎಸ್, ಸಾಕು. ಆ್ಯಂಡ್ ಇದಕ್ಕೀಗ ಸ್ವಲ್ಪ ಸಾಲ್ಟ್. ಏನಕ್ಕೆ ಸಾಲ್ಟ್ ಹಾಕಿ ನೀರು ಬಿಡುತ್ತೆ, ಬಟ್ ಸ್ವಲ್ಪ ಮಸಾಲೆ ಎಲ್ಲ ಇಡಿಲಿ ಅಂತ ಚೂರು ಚೂರು ಸಾಲ್ಟ್. ಎಸ್, ಸಾಲ್ಟ್ ಆ್ಯಂಡ್ ಚಿಲ್ಲಿ ಪೌಡರ್ ಸ್ವಲ್ಪ. ಸ್ವಲ್ಪ ಖಾರ. ಎಸ್, ನೆಕ್ಸ್ಟು ಆಲ್ರೆಡಿ ಚಿಲ್ಲಿ ಹಾಕಿದ್ದೀವಿ, ಗ್ರೀನ್ ಚಿಲ್ಲಿ, ಬಟ್ ಸ್ವಲ್ಪ ಇರಲಿ ಖಾರ ಅಂತ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ. ಇದೆಲ್ಲ ಇಲ್ಲಿಂದ ಬ್ಯಾಕ್ ಸ್ಟೇಜಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ. ಸ್ವಲ್ಪ ಎಸ್ ಸಾಕ. ಎಸ್, ಇದ್ರ ಜೊತೆ ಆ್ಯಕ್ಚುಲಿ ಲೆಮನ್ ಹಾಕೊಬೇಕು, ಬಟ್ ನಮ್ದು ಇರಲಿ ಲೆಮನ್ ಇಲ್ಲ, ಹಾಗಾಗಿ ನೆಕ್ಸ್ಟು ಬಿರಿಯಾನಿ ಪೌಡರ್ ಹಾಕಿ ಸ್ವಲ್ಪ. ಬೆಳ್ಳುಳ್ಳಿ ಹಾಕ ಜಾಸ್ತಿ ಅದು ಮತ್ತೆ ಅಲ್ಲಿಗೆ ಹಾಕ್ಬೇಕಲ್ಲ. ಇದಕ್ಕೆ ಒಂದು ಹಾಕಿ, 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಹಾಕಿ ಹಾಕಿ. ಎಸ್, ಸೊ ಇದಿಷ್ಟು ಮಸಾಲೆ ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ, ಮಾಡಬೇಕಾ? ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ. ಎಸ್, ಪೇಸ್ಟ್ ಎಲ್ಲ ಫುಲ್ಲು ಮಿಕ್ಸ್ ಆಗಬೇಕು ವೆಜಿಟೇಬಲ್ಸ್ಗೆ. ಇದು ಚಂದ ಮ್ಯಾರಿನೇಟ್ ಮಾಡೋಣ, ರೈಸ್ ಆಗಿ ನಾವು ಒಗ್ಗರಣೆ ಇಟ್ಕೊಳ್ಳೋ ತನಕ. ನೋಡಿ, ಕಲರ್ ಇದೆ. ಎಸ್, ಮತ್ತೆ ಸಿಗ್ತೀವಿ. ಟಡಾ, ಬಾಯ್. ನಾವು ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವಿಜಿ ಪ್ಲೀಸ್ ಟೇಕ್ ದಿಸ್ ಲಾಸ್ಟಿಗೆ. ಎಸ್, ಹೆಂಗೆ ಇಟ್ಕೊಳ್ಳಿ ಕೈ. ಸ್ವಲ್ಪ ಸಣ್ಣದ್ರಲ್ಲೇ ಮಾಡಬೇಡ, ಭಯ ಝೂಮಲ್ಲಿ ಇಟ್ಟಿದ್ದೀರಾ ಅಂತ. ಕಾಣಿಸೋದಿಲ್ಲ, ಅರ್ಧ ಕಾಣಿಸ್ತಿದ್ದೀರ. ಎಸ್, ಸೊ ಇವಾಗ ನಾವು ಅಡುಗೆ ಮಾಡ್ತಾ ಇದ್ದೀವಿ. ಫಸ್ಟಿಗೆ ಮಡಿಕೆ ಇಟ್ಟಿದ್ದೀವಿ. ನಾನು ರೈಟ್ ಸೈಡ್ ಅಂತ ಮಡಿಕೆ ಇಟ್ಟಿದ್ದೀವಿ. ಫುಲ್ ಸ್ವೆಟ್ ಆಗಿದ್ದೀವಿ, ಮಂಗಳೂರು ವೆದರ್ ನಿಮ್ಗೆ ಗೊತ್ತಲ್ಲ. ಸೊ ಇದಕ್ಕೀಗ ಶುದ್ಧವಾದ ಕೊಕೊನಟ್ ಆಯಿಲನ್ನು ಹಾಕಬೇಕು. ಸೊ ಆಲ್ರೆಡಿ ನಾವು ರೈಸ್ ಮಾಡಿ ಇಟ್ಟಿದ್ದೀವಿ. ಕೊಕೊನಟ್ ಆಯಿಲೇ ಇದು ಕೂಡ ಕೊಕೊನಟ್ ಆಯಿಲೇ. ಇದು ನಾವು ಜಸ್ಟ್ ಈಗ ಫ್ರೈ ಮಾಡಿದ್ದು ಆನಿಯನ್. ಸೊ ಅದನ್ನು ಎತ್ತಿಟ್ಟಿದ್ವಿ, ಅದನ್ನು ಸ್ವಲ್ಪ ಹಾಕೋಣ. ಎಣ್ಣೆ ಜಾಸ್ತಿ ಇದ್ದಷ್ಟು ಬಿರಿಯಾನಿ ಒಳ್ಳೆಯದು. ಆ್ಯಂಡ್ ಯಾವ ತುಪ್ಪ ಅಂತ ಬೇಡ, ಬ್ರ್ಯಾಂಡು ತುಪ್ಪ ಹಾಕ್ತಾ ಇದ್ದೀವಿ. ಸ್ವಲ್ಪ ನಾವು ತುಪ್ಪ ಜಾಸ್ತಿ ತಿನ್ನಲ್ಲ, ಒಳ್ಳೆ ಹುಡುಗಿ ನಾವು. ಸ್ವಲ್ಪ ತುಪ್ಪ ಲಾಸ್ಟಿಗೆ ಹಾಕ್ಬೇಕಲ್ಲ, ಅದಕ್ಕೋಸ್ಕರ. ಇಲ್ಲಿ ತೋರಿಸಿ ಝೂಮಲ್ಲಿ. ಬಿಸಿ ಇದೆಯಾ? ಫಸ್ಟ್ ಟೈಮ್ ಪಾಟಲ್ಲಿ ಮಾಡ್ತಾ ಇದ್ದೀವಿ, ಬಿಸಿ ಹೇಗೆ ಬರುತ್ತೆ ಅಂತ. ಓಕೆ, ನಾನೊಬ್ಬರನ್ನು ತೋರಿಸ್ತೀನಿ. ಸೊ ಇಲ್ಲಿ ಮಸಾಲೆ ಇಟ್ಕೊಂಡಿದ್ದೀವಿ ತೆಗೆದು. ಇದರಲ್ಲಿ ಏನೆಲ್ಲ ಇದೆ? ಚಕ್ಕೆ, ಮೆಣಸು, ಮರಾಠ ಮೊಗ್ಗು, ಸೋಂಪು, ಮತ್ತು ಅದೇನು ಜಾಯ್ಕಾಯಿ ನಂಗೆ ಗೊತ್ತಿಲ್ಲ. ಆಮೇಲೆ ಇದು ಲೀಫ್, ಏನೋ ಪಲಾವ್ ಲೀಫ್ ಅಂತ ಹೇಳ್ತಾರೆ. ಸೊ ಇದು ಆಯಿತು. ಈಗ ಇದನ್ನು ಇದಕ್ಕೆ ಹಾಕೋಣ. ಕೆಲವೊಬ್ಬರು ಜೀರಿಗೆ ಕೂಡ ಹಾಕ್ತಾರೆ. ಸೊ ನಾವು ಜೀರಿಗೆ ಯೂಸ್ ಮಾಡ್ತಿಲ್ಲ, ಬಿಕಾಸ್ ಜೀರಿಗೆ ಇಲ್ಲ. ಎಲ್ಲಿದೆ? ಹಾಂ, ಇದೆ ಅಂತೆ, ಹಾಕುವ. ಜೀರಾ ಹಾಕಿ. ಹಾಕಿ. ಎಸ್, ಸೊ ಈಗ ಒನ್ ಆಫ್ ಅವರ್ ರೂಮೇಟ್ ಡಿಡ್ ದಿಸ್. ಏನು ಮಾಡೋಕ್ಕಾಗಲ್ಲ. ಇಗ್ನೋರ್ ದ ಬ್ಯಾಕ್ಗ್ರೌಂಡ್ ಪ್ಲೀಸ್. ಬ್ಯಾಕ್ಗ್ರೌಂಡ್ ಚೆಂದ ಕಾಣೋದು. ಆಲ್ರೆಡಿ ಕೊಬ್ಬರಿ ಎಣ್ಣೆ ಪರಿಮಳ ಬರ್ತಾ ಇದೆ.
ಸೊ ಈಗ ಆನಿಯನ್ ಹಾಕೋಣ. ಆನಿಯನ್ ಎಸ್, 1.5 ಆನಿಯನ್ ಫುಲ್ಲು ಫೈನ್ ಚಾಪ್ಡ್ ಆನಿಯನ್. ನಾವು ಸ್ವಲ್ಪ ಸಿಮ್ಮಲ್ಲೇ ಇಟ್ಟಿದ್ದೀವಿ, ಚಟ್ಪಟ್ ಅನ್ನೋದು ಬೇಡ, ಮತ್ತು ಮಡಿಕೆ ಸಿಡಿದೋದ್ರೆ ಅಂತ ಅಷ್ಟೇ. ಇದನ್ನು ಚುಸ್ ಅಂತ ಸೌಂಡ್ ಬರಬೇಕಿತ್ತು ಆನಿಯನ್ ಹಾಕಿದಾಗ. ಯಾಕೋ ಈ ಪಾಟಲ್ಲಿ ಸೌಂಡೇ ಬರ್ತಿಲ್ಲ ಅಲ್ವ ವಿದ್ಯಾ? ಗೊತ್ತಿಲ್ಲ ಏನಂತ. ಸೊ ಆನಿಯನ್ ಹಾಕಿದಾಗ ಸ್ವಲ್ಪ ಸಾಲ್ಟ್ ಹಾಕಬೇಕು. ಇಷ್ಟು ಸಾಲ್ಟ್. ಪ್ಲೀಸ್ ಟೇಕ್ ಮೈ ವಿಡಿಯೋ ಫ್ರಮ್ ರೈಟ್ ಸೈಡ್. ಉಲ್ಟಾ ತೋರಿಸಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತೀವಿ. ಇದೊಂದು ಸ್ವಲ್ಪ ಮನೇಲಿ ಬೇರೆ ಥರ ಇರ್ತೀವಿ, ಇಲ್ಲಿ ಬೇರೆ ಥರ ಇರ್ತೀವಿ. ಪ್ಲೀಸ್ ಅಡ್ಜಸ್ಟ್. ಪ್ಲೀಸ್ ಇಗ್ನೋರ್ ಅವರ್ ಅಪಿಯರೆನ್ಸ್. ಎಸ್. ಸೊ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀವಿ ನೋಡಿ. ನಾವು 1/2 kg ರೈಸಿಗೆ ಮಾಡ್ತಿರೋದ್ರಿಂದ 10 ರೂಪೀಸ್ ಶುಂಠಿ ಬೆಳ್ಳುಳ್ಳಿ ಪ್ಯಾಕೆಟ್ ಪೂರ ಯೂಸ್ ಮಾಡ್ತೀವಿ. ಸ್ವಲ್ಪ ಮ್ಯಾರಿನೇಟ್ ಮಾಡೋಕ್ಕೆ ಹಾಕಿದ್ವಿ, ಫುಲ್ ಇದಕ್ಕೆ ಹಾಕ್ತಾ ಇದೀವಿ. ನನಗೆ ಮೆಣಸಿನ್ಕಾಯಿ ಫ್ರೈ ಮಾಡ್ತಾರಲ್ಲ ಅವಾಗ ಘಾಟ್ ಬರುತ್ತಲ್ಲ, ಆ ಥರ ಫೀಲ್ ಆಗ್ತಿದೆ ಮಾಡ್ತೀನಿ. ಇಲ್ಲಿ ಬನ್ನಿ, ಝೂಮ್ ತೋರಿಸಿ. ಒಳಗೆ ಹಿಂಗಿದೆ ನೋಡಿ. ಎಸ್. ಸೊ ಆಯಿಲ್ ಜಾಸ್ತಿ ಹಾಕಬೇಕು. ಯೂಶಲಿ ನಾವು ದಮ್ ಕಟ್ಟಿ ಬಿರಿಯಾನಿ ಮಾಡುವಾಗ, ಇಲ್ಲಾಂದರೆ ಅದು ಕೆಳಗಡೆ ತಳ ಹಿಡಿದ್ಬಿಡುತ್ತೆ. ಪಾಟಲ್ಲಿ ಹೆಂಗೆ ನಂಗೆ ಗೊತ್ತಿಲ್ಲ. ಯೂಶಲಿ ನಾನು ಪ್ಯಾನಲ್ಲಿ ಮಾಡಿದ್ದೀನಿ ಮನೆಯಲ್ಲಿ. ಪಾಟಲ್ಲಿ ಫಸ್ಟ್ ಟೈಮ್, ಬಟ್ ಆಲ್ರೆಡಿ ಸ್ಮೆಲ್ ದಮ್ ಅಂತ ಬರ್ತಿದೆ. ಸೊ ಈಗ ಇದಕ್ಕೆ ಟೊಮ್ಯಾಟೊ ಹಾಕೋಣ. ಫೈನ್ ಚಾಪ್ ಟೊಮ್ಯಾಟೊ. ನೀವು ಟೊಮ್ಯಾಟೊ ಕಟ್ ಮಾಡುವಾಗ ಈ ಥರ ವಾಟರ್ ಇದ್ದು ಟೊಮ್ಯಾಟೊದು ಅದನ್ನು ಬಿಡಬೇಡಿ. ಇದು ಆ್ಯಕ್ಚುಲಿ ಅದೇ ಟೇಸ್ಟು. ಎಸ್, ಟೊಮ್ಯಾಟೊ. ಟೊಮ್ಯಾಟೊ ಹಾಕಿದ್ಮೇಲೆ ಅದು ನೀರು ಬಿಡಬೇಕು ಟೊಮ್ಯಾಟೊ. ಸೊ ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಆ್ಯಂಡ್ ಟೊಮ್ಯಾಟೊಗೆ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಚೂರೇ ಹಾಕೋಬೇಕು ಸಾಲ್ಟ್. ನಂಗೆ ಗೊತ್ತಿಲ್ಲ, ಇದು ಬಿಸಿ ಆಗಿಲ್ಲ, ಬಟ್ ಆಲ್ರೆಡಿ ಒಳಗಡೆ ಬಾಯ್ಲ್ಡ್ ಆಗ್ತಿದೆ. ಸೊ ಈಗ ಇದು ಟೊಮ್ಯಾಟೊ ನೀರು ಬಿಡಲಿ. ಗೋಧಿ ಹಿಟ್ಟು ಹಾಕಕ್ಕೆ ಅಕ್ಕಿ ಹಿಟ್ಟು ಹಾಕಿದ್ರು. ಸೊ ಇಲ್ಲಿ ದಮ್ ಕಟ್ಟೋಕೆ ಅವ್ರು ರೆಡಿ ಮಾಡ್ತಿದ್ದಾರೆ, ಚಪಾತಿ ಕಲಿಸ್ಬೇಕಲ್ಲ. ಆ್ಯಂಡ್ ಇಲ್ಲಿ ನಮ್ಮ ಟೊಮ್ಯಾಟೊ ಆಲ್ರೆಡಿ ನೋಡಿ, ನೀರು ಬಿಟ್ಟಿದೆ. ಸೊ ಈಗ ಇದಕ್ಕೆ ನಾವು ಪುದೀನ ಮತ್ತು ಕೊತ್ತಂಬರಿ ಕಟ್ ಮಾಡಿರೋದನ್ನ ಹಾಕೋಣ. ಸೊ ನೋಡಿ, ಪುದೀನ ಮತ್ತು ಕೊತ್ತಂಬರಿ ಹಾಕಿದ್ದೀನಿ. ಎಸ್, ಚಪಾತಿ ಹಿಟ್ಟು ಸಾಕು. ಸೊ ಇದರಲ್ಲಿ ಮ್ಯಾರಿನೇಟ್ ಮಾಡಿಟ್ಟಿದ್ದೇನಿದೆ ಅಲ್ಲ ವೆಜಿಟೇಬಲ್ಸು, ಸೊ ಇದನ್ನು ಹಾಕೋಬೇಕಿದ್ದು, ಬೇಯಬೇಕಲ್ಲ. ಸೊ ಇದನ್ನೇ ಇದ್ರೊಳಗೆ ಹಾಕೋಣ. ಮ್ಯಾರಿನೇಟ್ ಹಾಕೋಕ್ಕೂ ಮುಂಚೆ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ತಿದ್ದೀನಿ. ನಾನು ಸ್ವಲ್ಪನೇ ಮೊಸರು ಹಾಕಿದ್ದಿದ್ದು, ಬಿರಿಯಾನಿಗೆ ಸ್ವಲ್ಪ ಗ್ರೇವಿ ಥರ ಇರಲಿ ಅಂತ. ಸೊ ಚೂರು ಮೊಸರು, ಆ್ಯಂಡ್ ಅದಕ್ಕೆ ಜೀರಾ ಪೌಡರ್ ಸ್ವಲ್ಪ, ಅರಿಶಿನ ಪುಡಿ ಸ್ವಲ್ಪ, ಚೂರೆ, ಆ್ಯಂಡ್ ಬಿರಿಯಾನಿ ಮಸಾಲ ಸ್ವಲ್ಪ ಆಲ್ರೆಡಿ ಹಾಕಿದೆ, ಸ್ವಲ್ಪ ಹಾಕ್ತಿದ್ದೀನಿ. ಆ್ಯಂಡ್ ಸ್ವಲ್ಪ ಖಾರ ಬೇಕನ್ನಿಸ್ತು ನನಗೆ ಮ್ಯಾರಿನೇಟ್ ಮಾಡಿದ್ದು ನೋಡಿ, ಅದಕ್ಕೆ ಖಾರದ ಪುಡಿ ಸ್ವಲ್ಪ, ಇಷ್ಟು ಉಪ್ಪು ಮತ್ತೆ ಹಾಕೋಣ. ತರಕಾರಿಗಳಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈ ಥರ ಬಂದಿದೆ. ಇದು ಮ್ಯಾರಿನೇಟ್ ಮಾಡಿದ್ದು ಹಾಕಿದ್ಮೇಲೆ ಕಲರ್ ಚೇಂಜ್ ಆಗುತ್ತೆ. ಎಸ್, ನೀರಿಲ್ಲ. ಎಸ್, ಈಗ ಮ್ಯಾರಿನೇಟ್ ಮಾಡಿರುವಂಥ ವೆಜಿಟೇಬಲ್ಸ್ನ ಹಾಕ್ತಾ ಇದ್ದೀನಿ. ಒಂದು ಚೂರು ಕೂಡ ವೇಸ್ಟ್ ಮಾಡಬಾರ್ದು. ನಾವು ದಮ್ ಬಿರಿಯಾನಿ ಮಾಡ್ತಿರೋದ್ರಿಂದ ವಾಟರ್ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನೀಟಾಗೆಲ್ಲ ತೆಗಿತಾ ಇದ್ದೀನಿ. ಎಸ್, ಇಲ್ಲಿ ತೋರಿಸ್ತೀನಿ ನೋಡಿ. ಕೆಳಗಡೆದು ಏನು ಮಸಾಲೆ ಮಾಡಿದ್ವಲ್ಲ ಅದಕ್ಕಿಂತ ಮಿಕ್ಸ್ ಮಾಡಿದಾಗ ಕಲರೇ ಚೇಂಜ್ ಆಗಿದೆ. ಎಸ್, ಇದು ಸ್ವಲ್ಪ ಚಂದ ಬೇಯಲಿ, ಮತ್ತೆ ಸಿಗೋಣ ನೋಡಿ. ಕುದೀತಾ ಇದೆ.
ಸೊ ತರಕಾರಿ ಬೇಯಬೇಕು. ವಿ ಆರ್ ವೇಟಿಂಗ್. ಸ್ಮೆಲ್ ಗಮ್ ಅಂತಿದೆ ಅಲ್ಲ. ಇಷ್ಟು ತನಕ ಸಿಮ್ಮಲ್ಲಿತ್ತು, ಈಗ ಹೇಗಾಗಿದೆ ನೋಡೋಣ ಬನ್ನಿ. ಎಸ್, ಫುಲ್ ಕುಕ್ ಆಗಿದೆ. ಈಗ ದಮ್ ಕಟ್ಟೋ ಸಮಯ. ಸೊ ಇಲ್ಲಿ ನಾನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಮಸಾಲೆ, 1 ಲೇಯರ್ ಇದೆ. ಸೊ ಈಗ ರೈಸ್ ಹಾಕುವ ಸಮಯ. ಇದನ್ನು ಹೇಗೆ ಬಗ್ಗಿಸೋದು. ಸೊ ರೈಸ್ ಇದು ಮುಕ್ಕಲ್ಲಿ ಮಾತ್ರ ಬೆಂದಿದೆ, ತುಂಬ ಹೊತ್ತಾಗಿರೋ ಕಾರಣ ಹೀಗಿದೆ. ಸೊ ಇವಾಗ ಫುಲ್ ರೈಸ್ ಮಿಕ್ಸ್ ಮಾಡಿದ್ವಿ. ಇದರ ಮೇಲೆ ನಾವು ಸ್ವಲ್ಪ ಕೋರಿಯಾಂಡರ್ ಲೀಫ್ ಹಾಕೋಣ. ಆ್ಯಂಡ್ ಇಲ್ಲಿ ನಾನು ಕೇಸರಿ ಮತ್ತು ತುಪ್ಪ ಮಿಕ್ಸ್ ಮಾಡಿ, ಹಾಲು ಇಲ್ಲದೆ ಇರೋ ಕಾರಣ ಇದನ್ನೇ ಹಾಕ್ತಾ ಇದ್ದೀನಿ. ಎಸ್, ನೆಕ್ಸ್ಟು ಆನಿಯನ್ಸ್ ಹಾಕೋಣ. ಕಲರ್ಫುಲ್ ಬಿರಿಯಾನಿ. ಅದಾದ ಮೇಲೆ ಬಾಳೆ ಲೀಫ್ ಒಂದನ್ನ ಪ್ರೆಸ್ ಮಾಡಿಟ್ಟು ಇನ್ನೊಂದನ್ನ ಮೇಲ್ಗಡೆ ಮುಚ್ಚೋಣ ಅಂತ ಅನ್ಕೊಂಡಿದ್ದೀವಿ. ಒಂದು ಫಸ್ಟ್ ಇಡ್ತಾ ಇದ್ದೀನಿ ನಾನು, ಫುಲ್ ಪ್ರೆಸ್ ಮಾಡಿ ಇಡ್ತಾ ಇದ್ದೀನಿ. ಓಕೆ, ಪ್ರೆಸ್ ಮಾಡಿ ಇದರ ಮೇಲೆ ದೊಡ್ಡದನ್ನ ಇಟ್ಟು ಒಂದು ಪ್ಲೇಟ್ ಮುಚ್ಚಿ, ಇಲ್ಲಿ ಇದುಂಟು ಎಲ್ಲ ತುಂಬ ದೊಡ್ಡದಾಯ್ತು ಅನ್ಸುತ್ತೆ, ಚಿಕ್ಕದೇ ಸಾಕು ಅಂತಲ್ಲ, ಇದೊಂದೇ ಸಾಕು ಅಂತ ಇಲ್ಲ, ಇದೊಂದೇ ಎಲ್ಲ ಇಟ್ಟು ಮುಚ್ತೀವಿ. ಸೊ ಈಗ ದಮ್ ಕಟ್ಟುವ ಸಮಯ ಎಲ್ಲ ಹಾಕಿದ್ವಾ, ಉಪ್ಪಿಕ್ಕಿದ್ದ ದಮ್ ಕಟ್ಟುವ ಸಮಯ ಟೈಟಾಗಿ ಮುಚ್ಚಿಬಿಟ್ಟು ನಾನು ಒಂದು ಕಡೆಯಿಂದ ಹಾಕ್ತಾ ಹೋಗ್ತೀನಿ. ಬೇರೆದಿಲ್ಲ ಮುಚ್ಚಲ, ಇದೇ ಸಾಕಾಗೋದು, ಇನ್ನಂದ್ರೆ ಎಲ್ಲ ಸ್ಟೀಲ್ ಇಲ್ವಲ್ಲ. ಎಲ್ಲೂ ಕೂಡ ನಮ್ದು ಇದು ಹೋಗ್ಬಾರ್ದು, ಅಷ್ಟು ಕವರ್ ಮಾಡಿದ್ರೆ ದಮ್ ಕಟ್ನಂಗೆ. ಇದ್ರ ಮೇಲ್ಗಡೆ ಬರ್ಬೇಕಂತಾನೆ ಇಲ್ಲ. ಸೊ ಸೀಲಿ ಕೆಳಗಡೆ ಝೂಮ್ ಹಾಕ್ಬಿಟ್ಟು ನೋಡಿ ಈ ಥರ ರೆಡಿ. ನಾವು ದಮ್ ಕಟ್ಟಿದ್ದೀವಿ ನೋಡಿ, ಫುಲ್ಲು ಹೊಗೆ ಬರ್ತಾ ಇದೆ. ವಿದ್ಯಾ, ನಿಮ್ಮ ಎಕ್ಸ್ಪೆಕ್ಟೇಷನ್ ಹೇಗಿದೆ? ಗೊತ್ತಿಲ್ಲ, ಫಸ್ಟ್ ಟೈಮ್ ನೋಡ್ಬೇಕೀಗ. ಎಸ್, ಆಲ್ರೆಡಿ ಎಲ್ಲ ವಿದ್ಯಾ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ನಾವು ರೆಡಿ ಆಗಿದ್ದೀವಿ, ಫ್ರೆಶ್ ಅಪ್ ಆಗಿ ಫುಲ್ ಸ್ನಾನ ಎಲ್ಲ ಮಾಡಿ. ಇಟ್ಕೊಳ್ಳಿ, ಓಪನ್ ಮಾಡೋ ಸಮಯ. ಸೊ ಈಗ ಇದನ್ನು ಓಪನ್ ಮಾಡುವಂಥ ಸಮಯ ಅಂತ ಅದೆಲ್ಲ ಆಗ್ತದ. ಆಫ್ ಮಾಡೋಣ ಫಸ್ಟು, ಮತ್ತೆ ಡಬ್ಗೆ ಬಂದ್ಬಿಟ್ಟು. ಸೊ ಇದು ಓಪನ್ ಆಗ್ತಾ ಇಲ್ಲ. ಎಸ್, ನಾರ್ಮಲ್ ಆಗಿ ಸಿಸರ್ ಅದು ನೈಫ್ ಏನಾದ್ರು ಇಟ್ಕೊಂಡು ಕಟ್ ಮಾಡಬೇಕು. ಹ್ಯಾಪಿ ಬರ್ತ್ಡೇ ಟು ಮೀ. ಹಿಡ್ಕೊಳ್ಳಿ ಕೆಳಗೆ. ಚಪಾತಿ ಬೆಂದು ರೋಸ್ಟ್ ಆಗಬೇಕು, ಇದೇನು ಅಷ್ಟು ಆಗಿಲ್ಲ. ಝೂಮಲ್ಲಿ ಇಟ್ಕೊಳ್ಳಿ, ಎಲ್ಲೆಲ್ಲ ಝೂಮ್ ಮಾಡಿ. ಎಸ್, ಸೊ ಈಗ ಬಿರಿಯಾನಿಯನ್ನು ರೋಸ್ಟ್ ಆಗ್ಬೇಕಿತ್ತ? ತೆಗಿಯುವ ಸೇಕೆ ಪರವಾಗಿಲ್ಲ, ಎಲ್ಲ ಬೆಂದಿದೆ. ತೆಗಿಯುವ ಸಮಯ ಗೈಸ್. ಸಿ ರೆಡಿ. ಎಸ್, ದಿಸ್ ಇಸ್ ಅವರ್ ದಮ್ ಬಿರಿಯಾನಿ. ಒಂದು ಕ್ಲಿಪ್ ತಗೊಂಡ್ಬಿಡೋಣ. ಸೊ ಈಗ ನೋಡಿ ನಾವು ತೆಗ್ದಿದ್ದೀವಿ, ಲೀಫ್ ಎಲ್ಲ ಫುಲ್ಲು ನೋಡಿ ಹೀಗಾಗಿದೆ ಈ ಕಲರ್. ವಿದ್ಯಾ ಏನು ಅನಿಸ್ದೆ ಈಗ ಇಷ್ಟು ನೋಡಿ? ಬೇಗ ತೆಗಿದೆ ಅಂತಿದ್ದಾರೆ. ಎಸ್, ಸೊ ನಾವ್ ಇಟ್ಸ್ ಟೈಮ್ ಫಾರ್ ಚೆಕಿಂಗ್ ವೆದರ್. ಸೂಪರ್ ಆಗಿದೆ ಗೈಸ್. ಎಸ್, ಈಗ ನಾವು ಸರ್ವ್ ಮಾಡಿ ಮತ್ತೆ ಬರ್ತೀವಿ. ನಮ್ಮ ವೆಜ್ ದಮ್ ಬಿರಿಯಾನಿ ಇಸ್ ರೆಡಿ.